ಲೈಫಲ್ಲಿ ಫಸ್ಟ್ ಟೈಮ್ ಏನಾದ್ರು ಬೇರೆ ದೇಶದಲ್ಲಿ ಸೆಟ್ಲ್ ಆಗಬೇಕು ಅಂದ್ರೆ ಅದು ಆಸ್ಟ್ರೇಲಿಯಾ ಅಂತ ಅನಿಸ್ತದೆ. ಸೋನಾಲಿ ಬೇಂದ್ರೆ ಮತ್ತೆ ನಮ್ಮ ಶಿವಣ್ಣ ಈ ಒಂದು ಜಾಗದಲ್ಲಿ ಡ್ಯಾನ್ಸ್ ಮಾಡಿ ಹಾಡು ಹೇಳಿದ್ದು. ಜಗತ್ ಪ್ರಸಿದ್ಧ MCG ಸ್ಟೇಡಿಯಂ ಜಗತ್ತಿನ 4ನೇ ಅತ್ಯಂತ ದೊಡ್ಡ ಟ್ರಾಮ್ ಸಿಸ್ಟಮ್, ಇಡೀ ವಿಶ್ವದ ಅತ್ಯಂತ ಹಳೆಯದಾದ ರನ್ನಿಂಗ್ ಚೈನಾ ಟೌನ್. ಇಬ್ರು ಮಕ್ಕಳು ಮರ ಹತ್ಬಿಟ್ಟಿದ್ರು. ಮೆಲ್ಬೋರ್ನ್ ನಗರವನ್ನ ಒಂಥರ ನವರಂಗೆ ಆಟ ಆಡುವಂತಹ ನಗರ ಅಂತ ಕರಿಬಹುದು. ಇಲ್ಲೇನ್ ನೋಡ್ತಾ ಇದ್ದೀರಾ, ಬಹಳ ವಿಶೇಷವಾದ ಮನೆ. ಯಾಕೆಂದ್ರೆ ಹೆಂಗಿತ್ತು ಈ ದೇಶ ಅಂದ್ರೆ ಆ ಟೈಮಲ್ಲಿ ಅನ್ಇಮ್ಯಾಜಿನಬಲ್. ಒಂದೇ ದಿವಸದಲ್ಲಿ 4 ವೆದರ್ ನೋಡ್ಬೋದಂತಹ ಏಕೈಕ ಆಸ್ಟ್ರೇಲಿಯನ್ ಸಿಟಿ ಅಂತ ಆಗಿಂದ ಅಬ್ಸರ್ವ್ ಮಾಡ್ತಾ ಇದೀನಿ. ಎವ್ರಿ 10 ಕಿಲೋಮೀಟರ್ 20 ಕಿಲೋಮೀಟರ್ಗೆ ವಾತಾವರಣ ಚೇಂಜ್ ಆಗ್ತದೆ. ಈ ಒಂದು ದೇಶಕ್ಕೆ ಖಂಡಕ್ಕೆ ಬಾರ್ಡರ್ಸೇ ಇಲ್ಲ ಗುರು. ಬ್ರಿಟಿಷ್ ಕಂಡನ್ ಮಕ್ಕಳು ಯಾವ ದೇಶ ಕಂಡನೂ ಬಿಟ್ಟಿಲ್ಲ ರೀ. ಲಕ್ಕಿ, ವಿ ಆರ್ ಲಕ್ಕಿ ಟು ಸಿ ಎಚಿನಾಡ. ಟ್ರಾಫಿಕ್ ಪೊಲೀಸ್ ತರ ಕ್ಯಾಂಗ್ರೋ ನಿಂತಿದೆ. ಜಗತ್ತಿನ ಅತ್ಯಂತ ಖರಾಬು ಅಸಹ್ಯವಾದ ಬಿಲ್ಡಿಂಗ್ ಅಂತೆ, ವರ್ಲ್ಡ್ಸ್ ಅಗ್ಲಿಯೆಸ್ಟ್ ಬಿಲ್ಡಿಂಗ್. ಈ ರೋಡೇ ಆಗಿದೆಯಲ್ಲ ನೋಡಿ. ಓಹ್, ಕರ್ನಾಟಕ ನನ್ನ ಉಸಿರು, ನನ್ನ ಹೆಮ್ಮೆ. ಮಲ್ಲಿಗೆಯ ಪರಿಮಳ, ಫಿಲ್ಟರ್ ಕಾಫಿಯ ಗಮಲು, ನಮ್ಮ ಮಣ್ಣಿನ ಪ್ರೀತಿ ಜಗತ್ತಿನಲ್ಲಿ ಎಲ್ಲೇ ಹೋದರೂ ಮರೆಯೋಕೆ ಸಾಧ್ಯ ಇಲ್ಲ. ಗ್ಲೋಬಲ್ ಕನ್ನಡಿಗನಾಗಿ ನನ್ನ ಹೆಮ್ಮೆಯ ಕರುನಾಡಿನಿಂದ ಇವತ್ತು ನಾನು ಕಾಂಗೂರುಗಳ ನಾಡಾದ ಆಸ್ಟ್ರೇಲಿಯಾಗೆ ಕಾಲಿಟ್ಟಿದ್ದೀನಿ. ಸಿಡ್ನಿ ನಗರದ ಮೇಲೆ ವಿಮಾನ ಹಾರಾಡ್ತಿರುವಾಗ ಒಪೇರಾ ಹೌಸ್ನ ಕಂಡ ಕ್ಷಣ ರೋಮಾಂಚನ ಆಯಿತು. ಆದರೆ ನನ್ನ ಪಯಣ ಅಲ್ಲಿಗೆ ನಿಲ್ಲಿಲ್ಲ. ಸಿಡ್ನಿಯಿಂದ ಮುಂದಿನ ನಿಲ್ದಾಣ ಸಾಂಸ್ಕೃತಿಕ ನಗರಿ ಮೆಲ್ಬೋರ್ನ್. ಸಿಡ್ನಿಯಿಂದ ಮೆಲ್ಬೋರ್ನ್ಗೆ ವಿಮಾನದಲ್ಲಿ ಪ್ರಯಾಣಿಸೋದೇ ಒಂದು ಅದ್ಭುತ ಅನುಭವ. ಪ್ರಕೃತಿ ಮಾತೆ ತನ್ನ ಕೈಯಾರೆ ಬಿಡಿಸಿದ ಜೀವಂತ ಪೇಂಟಿಂಗ್ ಅಂತೆ ಆ ನೀಲಿ ಪೆಸಿಫಿಕ್ ಮಹಾಸಾಗರ. ನನ್ನ ಕಣ್ಣುಗಳು ಕಾಯುತ್ತಿದ್ದ ಆ ಒಂದು ವಿಶೇಷ ಜಾಗ ಹತ್ತಿರ ಆಗ್ತಾ ಇತ್ತು. ಕೊನೆಗೂ ನಾನು ಬಂದು ನಿಂತಿದ್ದು ಆ ಭವ್ಯವಾದ 12 ಅಪೋಸಲ್ಸ್ ಎದುರು. ಆ ಚಳಿಗಾಳಿ, ಅಲೆಗಳ ಆರ್ಭಟ, ಎಲ್ಲದರ ನಡುವೆ ನನ್ನ ಎದೆಯಲ್ಲಿ ದಗದಗಿಸ್ತಿದ್ದು ನಮ್ಮ ಕರುನಾಡಿನ ನೆನಪು. ಹೌದು, ಇದು ಅದೇ ಜಾಗ. ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಮತ್ತು ಸೌಂದರ್ಯದ ಗಣಿ ಸೋನಾಲಿ ಬೇಂದ್ರೆ ಅವರು ಹೆಜ್ಜೆ ಹಾಕಿದ ಪ್ರೀತ್ಸೆ ಸೇ ಸೇ ಪ್ರೀತ್ಸೆ ಸೇ ಸೇ ಅಂತ ಹಾಡಿ ಕನ್ನಡಿಗರ ಮನವನ್ನ ಗೆದ್ದಂತಹ ಐತಿಹಾಸಿಕ ತಾಣ. ಮನೆಯಿಂದ ಸಾವಿರಾರು ಮೈಲಿ ದೂರ ಇದ್ರೂ ಆಸ್ಟ್ರೇಲಿಯಾದ ಈ ಕಡಲ ತೀರದಲ್ಲಿ ನಮ್ಮ ಕನ್ನಡದ ಹಾಡು ಪ್ರತಿಧ್ವನಿಸಿದಂತೆ ಭಾಸವಾಯಿತು. ನೀವೆಲ್ಲ ಇರಿ, ಹೇಗೆ ಇರಿ, ಕನ್ನಡಿಗನ ಮನಸ್ಸಿನಿಂದ ಕನ್ನಡವನ್ನ ಯಾರು ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ಅನುಭವ ನನ್ನ ಜೀವನದ ಅತ್ಯಂತ ಮಧುರವಾದ ಕ್ಷಣ. ಸ್ವಾಗತ. ಜಾಕೆಟ್ ಹಾಕ್ತಾ ಇದ್ದಾರೆ, ನೀರ್ ಮೇಲೆ ಹಾರ್ತೀವಲ್ಲ ಅದಕ್ಕೆ. ಪ್ರಪಂಚದ ಅತ್ಯಂತ ಸುಂದರವಾದ 12 ಅಪೋಸಲ್ಸ್ ಆಸ್ಟ್ರೇಲಿಯಾದ ಎಕ್ಸ್ಪೀರಿಯನ್ಸ್ ಹೆಲಿಕಾಪ್ಟರ್ ರೈಡಲ್ಲಿ ಸಖತ್ತಾಗಿರುತ್ತೆ ನೋಡಿ. ಕಡಲಾಚೆಯ ದಾರಿಯಲ್ಲಿ ಕನ್ನಡದ ಕಂಪು ನೆನಪಾಗುತ್ತಿದೆ, ಎದೆಯಲ್ಲಿ ಕರುನಾಡ ತಂಪು. ಕಾವೇರಿ ಮಡಿಲಿನಿಂದ ಹೊರಟ ಈ ಪಯಣ ಕಾಂಗರು ನಾಡಿನಲ್ಲಿ ತಂದಿದೆ ಹರ್ಷದ ಕ್ಷಣ. ಸಿಡ್ನಿಯ ಆಕಾಶದಲ್ಲಿ ಹಾರಾಡುತ್ತಾ ಕಣ್ಣು ಮೆಲ್ಬೋರ್ನ್ ಕಡೆಗೆ ಸಾಗಿತು ಈ ನಮ್ಮ ಹಣ್ಣು. ವಿಮಾನದ ಕಿಟಕಿಯಿಂದ ಕಂಡ ನೀಲಿ ಅಂದ ಸೃಷ್ಟಿಯ ಸೌಂದರ್ಯಕ್ಕೆ ಶರಣಾಯಿತು ಮನದ ಚಂದ. ಮುಟ್ಟಿದೆ ಕೊನೆಗೆ ಆ 12 ಅಪೋಸಲ್ಸ್ ತೀರ, ಬಂಡೆಗಳ ನಡುವೆ ಅಲೆಗಳ ಅತಿಶಯ ಗಾಂಭೀರ. ಇದೇ ಅಲ್ವೇ ನಮ್ಮ ಶಿವಣ್ಣ ಸೋನಾಲಿ ಕುಣಿದ ಜಾಗ. ಸೈ ಸೈ ಸೈ
ಪ್ರೀತ್ಸೆ ಸೈ ಸೈ ಎಂದು ರಂಜಿಸಿದ ರಾಗ. ಪರದೇಶದ ಮಣ್ಣಿನಲ್ಲೂ ಕರುನಾಡಿನದ್ದೇ ಕತೆ ಅಲೆಗಳ ಸದ್ದಿನಲ್ಲಿ ಕೇಳುತ್ತಿದೆ ನಮ್ಮದೇ ಪ್ರೀತಿ ಜೊತೆ. ಗ್ಲೋಬಲ್ ಕನ್ನಡಿಗನಾಗಿ ಹಾರುತ್ತಿರಲಿ ನಮ್ಮ ಬಾವುಟ, ಎದೆಯಾಳದಲ್ಲಿ ಸದಾ ಹಸಿರಾಗಿರಲಿ ಕನ್ನಡದ ಕರುಳೂಟ. ಸೈ 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 ಪ್ರೀತ್ ಸೈ ಸೈ ಸೈ. ಈ ಹಾಡನ್ನು ಶೂಟ್ ಮಾಡಿದಂತಹ ಜಾಗ ಇದು. ವಾವ್, ಸೋನಾಲಿ ಬೇಂದ್ರೆ ಮತ್ತು ನಮ್ಮ ಶಿವಣ್ಣ ಈ ಒಂದು ಜಾಗದಲ್ಲಿ ಡ್ಯಾನ್ಸ್ ಮಾಡಿ ಹಾಡು ಹೇಳಿದ್ದು. ಅದೇ ಜಾಗಕ್ಕೆ ನಾ ಬಂದಿರೋದು, ಬಹಳ ಖುಷಿ. ನಮ್ಮ ಬಾಲ್ಯದ ನೆನಪುಗಳು ಹಾಡೆಲ್ಲ. ಬಟ್ ಮ್ಯಾಜಿಕಲ್ ಪ್ಲೇಸ್. ಬಟ್ ಪ್ರಕೃತಿ ಹಾಳಾಗ್ತಾ ಹೋಗ್ತಾ ಇದೆ. 12 ಅಪೋಸಲ್ಸಲ್ಲಿ ಈಗ 6 ಮಾತ್ರ ಉಳಿದಿರೋದು. ಮಿಕ್ಕಿದೆಲ್ಲ ಎರೋಷನಿಂದ ಸಮುದ್ರದ ಒಳಗೆ ಬಿದ್ದೋಗಿದೆ. ಈ ಜಾಗದಲ್ಲಿ ಸಾಕಷ್ಟು ವಿಷಕಾರಿ ಹಾವುಗಳಿದೆ, ಸ್ವಲ್ಪ ಹುಷಾರಾಗಿದೆ ಅಂತ ಎಲ್ಲ ಕಡೆ ಬರೆದಿದ್ದಾರೆ. ಡ್ರೋನ್ಸ್ನ ಹಾರಿಸಂಗಿಲ್ಲ ಇಲ್ಲಿ. ಅಪೋಸಲ್ಸ್ ವ್ಯೂನ ಹೆಲಿಕಾಪ್ಟರಿಂದ ನೋಡಿದ್ರಿ. ಈಗ ನಡ್ಕೊಂಡು ಹೋಗಿ ನೋಡ್ಕೊಂಬರೋಣ. ಜಿಯೋಗ್ರಫಿ ಕ್ಲಾಸಲ್ಲಿ ಮೇಡಮ್ ಹೇಳ್ಕೊಟ್ಟಿದ್ರು, ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಅಂತ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ನಾನು ನಿಂತಿದ್ದೀನಿ ಪ್ರಪಂಚದ 6ನೇ ಅತ್ಯಂತ ದೊಡ್ಡ ದೇಶ, ಹಾಗೆ ವಿಶ್ವದ ಅತ್ಯಂತ ದೊಡ್ಡ ದ್ವೀಪ, ಹಾಗೆ ಇದು ಒಂದು ಖಂಡ ಕೂಡ, ಒಂದು ದೇಶ ಕೂಡ. ದ ಓನ್ಲಿ ಕಂಟ್ರಿ ಆ್ಯಂಡ್ ದ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ವೆಲ್ಕಮ್ ಎಲ್ಲ ಗ್ಲೋಬಲ್ ಕನ್ನಡಿಗರಿಗೆ. ಆಸ್ಟ್ರೇಲಿಯಾ ಖಂಡ ಹಾಗೆ ದೇಶಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಭಾರತ ದೇಶಕ್ಕೆ ಲ್ಯಾಂಡ್ ಬಾರ್ಡರ್ಸೇ ದೊಡ್ಡ ಸಮಸ್ಯೆಯಾಗಿ ನಿಂತಿರೋದು. ನಮ್ಮ ಡೆವಲಪ್ಮೆಂಟಿಗೆ ಕೂಡ ಮಾರಕವಾಗಿರೋದು. ಈ ಕಡೆ ಪಾಕಿಸ್ತಾನ, ಆ ಕಡೆ ಚೀನಾ, ಬಾಂಗ್ಲಾದೇಶ, ಕೆಳಗಡೆ ಶ್ರೀಲಂಕಾ, ಒಂದಲ್ಲ ಒಂದು ರೀತಿಯ ಹಿಂಸೆ ಅನುಭವಿಸ್ತಾನೆ ಇದ್ದೀವಿ ಈ ಒಂದು ಬಾರ್ಡರ್ಸಿಂದ. ಆದರೆ ಈ ಒಂದು ದೇಶಕ್ಕೆ ಖಂಡಕ್ಕೆ ಬಾರ್ಡರ್ಸೇ ಇಲ್ಲ ಗುರು. ಯಾಕೆ ಅಂದರೆ ಇವರು ದ್ವೀಪ, ಆರಾಮಾಗಿ ಮುಕ್ತವಾಗಿದ್ದಾರೆ. ವೆಸ್ಟ್ ಅಂದರೆ ಪಶ್ಚಿಮಕ್ಕೆ ಇಂಡಿಯನ್ ಓಷನ್ನು, ಪೂರ್ವಕ್ಕೆ ಪೆಸಿಫಿಕ್ ಓಷನ್ನು, ಸುತ್ತಮುತ್ತ ಯಾವ ಲ್ಯಾಂಡ್ ಬಾರ್ಡರ್ಸು ಗಡಿಗಳು ಇಲ್ಲದೆ ಸ್ವತಂತ್ರವಾಗಿ ಆರಾಮಾಗಿ ಯುದ್ಧ ಇಲ್ಲದೆ ಚಿಂತೆ ಇಲ್ಲದೆ ಇದ್ದಾರೆ. ನಮ್ಮ ಇಡೀ ಭಾರತ ದೇಶಕ್ಕಿಂತ ಆಸ್ಟ್ರೇಲಿಯಾ ಖಂಡ ಹಾಗೆ ದೇಶ 2.5 ಟೈಮ್ಸ್ ದೊಡ್ಡದಾಗಿದ್ದರು. ಇಲ್ಲಿರುವಂತಹ ಜನಸಂಖ್ಯೆಯನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಒಟ್ಟು ಜನಸಂಖ್ಯೆ ಕೇವಲ 27 ಮಿಲಿಯನ್, ಅಂದರೆ 2,70,00,000 ಜನ ಮಾತ್ರ ಇರೋದು ಇಷ್ಟು ದೊಡ್ಡ ಖಂಡದಲ್ಲಿ ಮತ್ತು ದೇಶದಲ್ಲಿ. ನಮ್ಮಲ್ಲಿ ಪ್ರಾಬಲಿ ಬರೀ ಬೆಂಗಳೂರು, ಮೈಸೂರು, ಒಂದು 4-5 ಊರು ಸೇರಿಬಿಟ್ರೆ ಸಾಕು, ಅಷ್ಟೊಂದು ಪಾಪ್ಯುಲೇಷನ್ ಇದೆ. ಇಲ್ಲಿ ಇಡೀ ಇಷ್ಟೊಂದು ದೊಡ್ಡ ಲ್ಯಾಂಡ್ ಮಾಸಲ್ಲಿ ಇಷ್ಟೇ ಜನ ಇರೋದು. ಯಾಕೆ ಅಂದರೆ ಮುಕ್ಕಾಲು ಪಾಲು ಈ ಒಂದು ರಾಷ್ಟ್ರದಲ್ಲಿ ನೀವು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಔಟ್ ಬ್ಯಾಕ್ ಅಂತ ಕರೀತಾರೆ. ಸಂಪೂರ್ಣವಾಗಿ ಡ್ರೈ ಮತ್ತು ಡೆಸರ್ಟೆಡ್ ಲ್ಯಾಂಡು. ಎಲ್ಲಿ ಜನ ಉಳಿತಾರೆ ಅಂದರೆ ಕೇವಲ ಕೋಸ್ಟಲ್ ಏರಿಯಾಸಲ್ಲಿ, ಬ್ರಿಸ್ಬೇನು, ಪರ್ತು, ಅಡಿಲೈಡು,
ಸಿಡ್ನಿ ಈ ಥರ ನಗರಗಳಲ್ಲಿ ಮಾತ್ರ, ಅದು ಕೋಸ್ಟಲ್ ರೀಜನ್ಸಲ್ಲಿ ಮಾತ್ರ ಜನಗಳು ವಾಸ ಇರೋದು. ಮತ್ತೇನು 27 ಮಿಲಿಯನ್ ಜನಗಳಿದ್ದಾರೆ, ಅವರೆಲ್ಲ ಇಮಿಗ್ರೆಂಟ್ಸ್. 65,000 ವರ್ಷದ ಹಿಂದೆ ಇಲ್ಲಿ ಫಸ್ಟು ಐಲ್ಯಾಂಡರ್ಸ್ ಕಾಲಿಟ್ಟಿದ್ದು, ಅದರ ಇತಿಹಾಸ ಇದೆ. ಅಬಾರ್ಜಿನೀಸ್ ಅಂತ ಕರೀತಾರೆ. ಅದಾದ ಮೇಲೆ 17ನೇ ಶತಮಾನದಲ್ಲಿ ಬ್ರಿಟಿಷ್ ನಮ್ಮ ದೇಶವನ್ನು ಹೇಗೆ ಕಬಳಿಸಿ ನುಂಗಿ ದಬ್ಬಾಳಿಕೆ ಮಾಡಿದ್ರು, ಅದೇ ರೀತಿ ಆಸ್ಟ್ರೇಲಿಯಾ ಖಂಡಕ್ಕೂ ಕೂಡ ಬಂದು ಇಲ್ಲಿ ದಬ್ಬಾಳಿಕೆ ಮಾಡಿ ಇಲ್ಲಿಯ ಲೋಕಲ್ ಜನಗಳನ್ನು ತೊಂದರೆ ಕೊಟ್ಟು ಅವ್ರಿಗೆ ಹಿಂಸೆ ಕೊಟ್ಟು ತದನಂತರ ಈ ಒಂದು ದೇಶವನ್ನು ಕಟ್ಟಿದ್ದು. ಬ್ರಿಟಿಷ್ ಕಂಡನ ಮಕ್ಕಳು ಯಾವ ದೇಶ ಕಂಡನೂ ಬಿಟ್ಟಿಲ್ಲ ರೀ. ಇಂಡಿಯಾನೂ ಬಿಡಲಿಲ್ಲ. 1770ನೇ ಇಸ್ವಿಯಲ್ಲಿ ಕ್ಯಾಪ್ಟನ್ ಕುಕ್ ಅನ್ನೋರು ಬಂದುಬಿಟ್ಟು ಈ ಆಸ್ಟ್ರೇಲಿಯಾ ಕೂಡ ನಮ್ಮದೇ ಅಂದ್ಬಿಟ್ಟು ಇದೇ ಥರ ಬಂದರು. ಬೋಟಲ್ಲಿ, ಶಿಪ್ಪಲ್ಲಿ, ಹಡಗಲ್ಲಿ ಅವ್ರ ಸೋಲ್ಜರ್ಸು ಬಂದು ಕಾಲಿಡ್ತಿದ್ದಂಗೆ ಇಡೀ ಖಂಡ ನಮ್ಮದು, ಇಡೀ ದೇಶ ನಮ್ಮದು ಅಂದ್ಬಿಟ್ಟು ರಾಣಿಗೆ ಹೇಳಿದ್ರು, ತೊಗೊಂಡಿದ್ದೀವಿ ಹೊಸ ದೇಶ, ಬನ್ನಿ ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಕಳಿಸಿ ಸೋಲ್ಜರ್ಸ್ನ. ಇಲ್ಲೂ ಕೂಡ ಸರ್ವನಾಶ ಮಾಡಿ ಇಲ್ಲಿಯ ಪ್ರಾಣಿ ಸಂತತಿ, ಪಕ್ಷಿ ಸಂತತಿ ಹೆಂಗಿತ್ತು ಈ ದೇಶ ಅಂದರೆ ಆ ಟೈಮಲ್ಲಿ ಅನ್ಇಮ್ಯಾಜಿನಬಲ್. ಹಿಸ್ಟ್ರಿ ಹೇಳುತ್ತೆ ಇಲ್ಲಿದ್ದಂತಹ ಸ್ಪೀಷೀಸ್ ಆಫ್ ಆ್ಯನಿಮಲ್ಸ್ ಮತ್ತು ಬರ್ಡ್ಸು ವಿಶ್ವದಲ್ಲಿ ಬೇರೆ ಎಲ್ಲೂ ಇರಲಿಲ್ಲ. ಯಾಕಂದರೆ ಇದು ಟೋಟ್ಲಿ ಐಸೋಲೇಟೆಡ್ ಐಲ್ಯಾಂಡು. 1770ನೇ ಇಸ್ವಿಯಲ್ಲಿ ಕ್ಯಾಪ್ಟನ್ ಕುಕ್ ಅನ್ನೋರು ಬಂದು ಫಸ್ಟು ಕಾಲಿಟ್ಟು ನರಮನುಷ್ಯ ಕಲಿಯಲ್ಲ, ಒಳ್ಳೆಯದ ಬಯಸಲ್ಲ, ಅವನು ನಡೆಯುವ ದಾರಿಯಲ್ಲಿ ಗರಿಕೆಯಲ್ಲೂ ಬೆಳೆಯಲ್ಲ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಅದಾದಮೇಲೆ 1990ರ ನಂತರ ಈ ಒಂದು ಆಸ್ಟ್ರೇಲಿಯಾ ಬೇರೆ ರೂಪವನ್ನೇ ತೊಗೊಂಡು ಮಧ್ಯೆ ಏನಾಯಿತು ಅದ್ರ ಬಗ್ಗೆ ಇತಿಹಾಸ ಕೂಡ ದಾರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಮಧ್ಯಾಹ್ನದ ಊಟ ಜಾರ್ಜ್ ಅನ್ನೋ ಹೋಟ್ಲಲ್ಲಿ. ವಾವ್, ಎಂಥ ಅದ್ಭುತವಾದ ನೋಟ. ಇದು ಆಸ್ಟ್ರೇಲಿಯಾನ ಅಂಟಾರ್ಟಿಕಾನ ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನದ ಊಟ, ಬಿಸಿ ಬಿಸಿ ಬರ್ಗರು, ಫ್ರೈಸು, ಹಾಗೆ ಬಿಸಿ ಕಾಫಿ. ಬಿಸಿ. ಆಹಾ, ಎಂಥ ಲೊಕೇಶನ್ ಗುರು ನೋಡ್ರಿ, ಹೆಂಗಿದೆ ಅಂತ ಜಾಗ. ಲೈಫಲ್ಲಿ ಫಸ್ಟ್ ಟೈಮು ಒಂದು ಏನಾದ್ರು ಬೇರೆ ದೇಶದಲ್ಲಿ ಸೆಟ್ಲ್ ಆಗಬೇಕು ಅಂದರೆ ಅದು ಆಸ್ಟ್ರೇಲಿಯಾ ಅಂತ ಅನ್ನಿಸ್ತಾಯಿದೆ. ಅಷ್ಟು ಸುಂದರವಾಗಿದೆ. ಎಷ್ಟೇ ಸುಂದರವಾಗಿದ್ರು ನಮಗೆ ನಮ್ಮ ಹೆಮ್ಮೆಯ ಕರ್ನಾಟಕ ಸೂಪರ್. ಬೇಗ ಊಟ ಮಾಡಿಕೊಂಡೆ, ಯಾಕೆಂದರೆ ಇಲ್ಲಿ ಲೋಕಲ್ಸು ಸ್ಕೇಟಿಂಗ್ ಮಾಡ್ತಾರೆ ಮತ್ತು ಆಟ ಆಡ್ತಾಯಿದ್ದಾರೆ. ಆ ಒಂದು ಏರಿಯಾನ ನಿಮ್ಗೆ ತೋರಿಸೋಣ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ, ಮರಗಳು ನೋಡಿ ಇಲ್ಲಿ ಹೆಂಗಿದೆ ಅಂತ. ಈಗ ನಾವು ಬಂದಿರುವಂತಹ ಜಾಗದ ಹೆಸರು ಅಪೋಲೋ ಬೇ ಅಂತ. 19ನೇ ಶತಮಾನದಲ್ಲಿ ಈ ಒಂದು ಜಾಗ ಹೆಂಗಿತ್ತು ಅಂತ ಇಲ್ಲಿ ನಿದರ್ಶನವನ್ನು ಕೊಟ್ಟಿದ್ದಾರೆ. ಇಂಥ ಲ್ಯಾಂಡ್ಸ್ಕೇಪ್ ನೋಡಿ, ಸಂಪೂರ್ಣವಾಗಿ ಮಂಜಿನಿಂದ ಆವೃತ ಆಗಿದೆ. ಆಸ್ಟ್ರೇಲಿಯಾ ಎಲ್ಲ ಕಡೆನೂ ಶುದ್ಧ ಕುಡಿಯುವ ನೀರು ಎಲ್ಲರಿಗೂ ಉಚಿತವಾಗಿಟ್ಟಿರ್ತಾರೆ. ಈ ರೀತಿ ಪ್ರೆಸ್ ಮಾಡಿ ಬಾಯಿ ಹಾಕಿ ಕುಡಿಬೋದು ಅಥವಾ ಬಾಟ್ಲಿಗೆ ತುಂಬಿಸ್ಕೋಬೋದು. ಮತ್ತು ಆಸ್ಟ್ರೇಲಿಯನ್ಸ್ಗೆ ಫೇವರೆಟ್ ಟೈಮ್ ಪಾಸ್ ಅಂದರೆ ಬಾರ್ಬಿಕ್ಯೂ ಮಾಡ್ಕೊಳ್ಳೋದು. ಈ ರೀತಿ ಪಬ್ಲಿಕ್ಕಲ್ಲಿ ಬಾರ್ಬಿಕ್ಯೂ ಸ್ಟೇಷನ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ಜನಗಳು ಪಿಕ್ನಿಕ್ ಬಂದಾಗ ಕೆಳಗಡೆ ಉರಿ ಹಾಕಿ ಮೇಲ್ಗಡೆ ಬಾರ್ಬಿಕ್ಯೂನ ಬೇಯಿಸ್ಕೊಂಡು ಈ ಥರ ಪಿಕ್ನಿಕ್ ಜಾಗಗಳಲ್ಲಿ ಎಂಜಾಯ್ ಮಾಡ್ತಾರೆ. ನೋಡಿ, ಕೂತ್ಕೊಳ್ಳೋದಕ್ಕೆ ಸೀಟ್ ಮಾಡಿದ್ದಾರೆ. ಗಾಡಿಗಳು ನೋಡಿ ಹೆಂಗಿದೆ ಅಂತ, ಒಂದಕ್ಕಿಂತ ಒಂದು ಈ ಥರ ಕ್ಯಾಂಪರ್ಸಲ್ಲಿ ಬರ್ತಾರೆ. ತುಂಬ ಚಿಲ್ ಜನಗಳು ಮತ್ತು ತುಂಬ ಔಟ್ಡೋರ್ಸ್ನ ಇಷ್ಟಪಡುವಂತಹ ಜನಗಳು ಅಂತ ಹೇಳ್ಬೋದು. ಇಲ್ಲಿ ಸ್ಕೂಲಿನ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ವಾವ್, ಇಂಥ ಲೊಕೇಶನ್ನು ಹಿಂಗೆ ನೋಡಿ ಜಾಗ. ಆಹಾ, ಇಲ್ಲಿ ಮಕ್ಕಳೆಲ್ಲ ಸೈಕ್ಲಿಂಗು, ಸ್ಕೇಟಿಂಗು, ಫುಲ್ ಆ್ಯಕ್ಷನ್ ಸ್ಪೋರ್ಟ್ಸ್ ಮಾಡ್ತಾರೆ. ಹೇ ಮೇಟ್ಸ್, ವಾಟ್ಸ್ ಅಪ್? ಯು ವಾಂಟ್ ಟು ಶೋ ಮಿ ಸಮ್ ಸ್ಟಂಟ್ಸ್? ಮೇಟ್ ಅಂದರೆ ಇಲ್ಲಿಯ ಭಾಷೆ. ಓ, ಏನದು ಎಲ್ಲ ಓಡೋದ್ರು ನೋಡಿ, ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ರೂ. ಚಿಕ್ಕ ಚಿಕ್ಕ ಮಕ್ಕಳು. ಇಲ್ಲಿ ಲಾನ್ಗಳು ನೋಡಿ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ. ಕೂತ್ಕೊಳ್ಳೋದಕ್ಕೂ ಅಷ್ಟೇ ಸೀಟ್ಸು ಎಲ್ಲ ಸಕ್ಕ ಮಾಡಿದ್ದಾರೆ. ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಇರುವಂತಹ ಅಪೋಲೋ ಬೇ ಏರಿಯಾ ಬಹಳ ಪ್ರಸಿದ್ಧವಾದ ಜಾಗ.
ನೋಡಿ ಮರದಿಂದ ಯಾವ ರೀತಿ ಕಾರ್ವ್ ಮಾಡಿರುವಂತಹ ಸೀಟ್ ಎಷ್ಟು ಮಜವಾಗಿದೆ ಅಂತ. ಹಿಂಗೆ ಕೂತ್ಕೋಬೋದಿಲ್ಲ ನಮಗೆ. ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಆಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎವ್ರಿ 10 ಕಿಲೋಮೀಟ್ರ್ 20 ಕಿಲೋಮೀಟ್ರಿಗೆ ವಾತಾವರಣ ಚೇಂಜ್ ಆಗ್ತಾಯಿದೆ. ಒಂದು ಕಡೆ ಸಂಪೂರ್ಣವಾದ ಬಿಸಿಲು, ಇನ್ನೊಂದು 20 ಕಿಲೋಮೀಟ್ರ್ ಬಿಟ್ಟರೆ ಸಂಪೂರ್ಣವಾದ ಚಳಿ, ಮತ್ತೆ ಬಿಸಿಲು, ಮತ್ತೆ ಚಳಿ, ಆ ಥರ ಬದಲಾಗ್ತಾನೆ ಇದೆ ಅವಾಗಿಂದ ವಾತಾವರಣ. ನಮ್ಮ ಭಾರತೀಯ ಸ್ನೇಹಿತರೆ ಸಿಕ್ಕಿದ್ರೆ ಇಲ್ಲಿ ಎಲ್ಲರೂ ಬಾರ್ಬಿಕ್ಯೂ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಪಿಕ್ನಿಕ್ ಮಾಡ್ತಾಯಿದ್ರೆ ಭಾಳ ಖುಷಿ ಆಯಿತು ಎಲ್ಲರೂ ಸಿಕ್ಕಿದ್ದು ನನಗೆ. ಸೊ ಇದು ಟಿಪಿಕಲ್ ಆಸ್ಟ್ರೇಲಿಯನ್ ಟೈಪ್ ಆಫ್ ಪಿಕ್ನಿಕ್ ಅಂತ ಕರಿಬೋದು. ಸೊ ದೇ ಆರ್ ಟೇಕಿಂಗ್ ಇಟ್ ಟು ದ ಓಷನ್. Probably they are returning back. Okay. Where are you from, my friend? Indore. Indore. Your name? Saurabh. I'm Neha from. ನೇಹ ಮತ್ತು ಸೌರಭ್ ಸಿಕ್ಕಿದ್ರು, ಭಾಳ ಖುಷಿ ಆಯಿತು. ಮಾತಾಡಿಸಿದ್ರು, ಊಟ ಮಾಡಿ ಅಂತ ಹೇಳಿದ್ರು. ನಮ್ಮ ನೇಬರಿಂಗ್ ಮಧ್ಯಪ್ರದೇಶದಿಂದ ಬಂದಿರೋರು, ಬಹಳ ಖುಷಿ ಆಯಿತು. ಅವರಿಬ್ರಿಗೂ ಒಳ್ಳೇದಾಗಲಿ. ಅವರು ಕೂಡ ಹಾಲಿಡೇ ಎಂಜಾಯ್ ಮಾಡ್ತಾ ಇರೋ ಫ್ರೆಂಡ್ಸ್ ಜೊತೆಗೆ. ಆಲ್ ದ ವೆರಿ ಬೆಸ್ಟ್ ಗೈಸ್. Thank you. ಆಸ್ಟ್ರೇಲಿಯನ್ ಲೈಫು ಜನಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ತುಂಬ ಚಿಲ್ಡ್ ಔಟು, ಮತ್ತು ತುಂಬ ಜಾಸ್ತಿ ಟೆನ್ಷನು ಸ್ಟ್ರೆಸ್ಸು ತೊಗೊಳ್ಳಲ್ಲ. ಆಟ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ತುಂಬ ಗಮನ ಕೊಡ್ತಾರೆ. ಮತ್ತು ಊಟ ತಿಂಡಿ ಭಾಳ ಸಿಂಪಲಾಗಿ ಇಟ್ಕೊಂಡಿದ್ದಾರೆ. ಕುಕ್ಕಿಂಗಲ್ಲಿ ಜಾಸ್ತಿ ಸಮಯ ಕಳೆಯಲ್ಲ, ಅಡುಗೆ ಮನೇಲಿ ಕಳೆಯಲ್ಲ. ಅಡುಗೆ ಮನೆಯೂ ಕೂಡ ಹೊರಗಡೆನೇ ಮಾಡ್ಕೊಂಬಿಟ್ಟಿದ್ದಾರೆ, ಸೊ ದ್ಯಾಟ್ ಔಟ್ಡೋರ್ನ ಎಂಜಾಯ್ ಮಾಡೋಣ ಅಂತ. ಸೊ ಔಟ್ಡೋರ್ ಜನಗಳು ಅಂತ ಗೊತ್ತಾಯಿತು ವೆರಿ ಕ್ಲಿಯರ್ಲಿ. ಆಸೀಸ್ ಆರ್ ಔಟ್ಡೋರ್ ಪೀಪಲ್. ಈ ಕ್ಯಾಪ್ ಇದೆಯಲ್ಲ, ಇದು ಮೆಹಕ್ದು ಕ್ಯಾಪು. ಚಳಿದೆ ಅಂದ್ಬಿಟ್ಟು ಅವಳು ಒಳಗಿಟ್ಟಿದ್ಲು, ಒಳಗೆ ಯೂಸ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ನಾ ಹಾಕೊಂಡು ಸುತ್ತಾಡ್ತಾ ಇದ್ದೀನಿ. ಇಬ್ಬರು ಮಕ್ಕಳು ಮರ ಹತ್ಬಿಟ್ಟಿದ್ದಾರೆ ಗುರು. ವಾವ್, ಗುಡ್ ಜಾಬ್ ಗೈಸ್, ಗುಡ್ ಜಾಬ್. ಐ ಓಕೆ? ಓಕೆ, ಎಂಜಾಯ್. ಇಲ್ಲಿಂದ ಬೇ ಶುರುವಾಗುತ್ತೆ, ಅದಕ್ಕೆ ನೀವು ಮರಳು ನೋಡ್ಬೋದು. ಬನ್ನಿ ಓಡ ಹೆಂಗಿದೆ ಅಂತ ತೋರಿಸ್ತೀನಿ ಬೇಗ, ಟೈಮ್ ಇಲ್ಲ. ಸಾಕಾಗಿದೆ ಗುರು. ಲೊಕೇಶನ್ಗಳು ಮಾತ್ರ ಒಂದಕ್ಕಿಂತ ಅದ್ಭುತ. Yeah, baby! ವಾವ್, ಅದ್ಯಾವ್ದು ಗುರು, ಯಾವುದೋ ನಾಯಿ ಸರ್ಫಿಂಗ್ ಮಾಡ್ತಾ ಇದೆ. ಹಾಂ, ಯಾರಿಲ್ಲ, ಬರೀ ನಾಯಿ ಮಾತ್ರ ಸರ್ಫಿಂಗ್ ಮಾಡ್ತಾ ಇದೆ. ಮನುಷ್ಯ ಇಲ್ಲಿ ಎಂಥ ಲೊಕೇಶನ್ನು. ಅಲ್ಲಿ ಏನು ನಡೀತಾ ಇದೆ ಅಂದರೆ, ಅಯ್ಯೋ ನಾಯಿ ಅನ್ಕೊಂಡ್ಬಿಟ್ಟಿದೆ. ಮನುಷ್ಯ ಮಲ್ಕೊಂಡಿದ್ದು ಇಷ್ಟ ಅಂತ ನಿಜವಾಗ್ಲೂ ನಂಗೆ ಅದು ನಾಯಿ ಅನಿಸ್ತಾ ಇತ್ತು, ಅದು ಕೂತಿರೋ ರೀತಿಗೆ. ಎಲ್ಲ ಕಪ್ಪು ಕಪ್ಪು ಕಲ್ಲುಗಳು, ಕಪ್ಪೆ ಚಿಪ್ ಕಾಣಿಸ್ತಾ ಇಲ್ಲ ನಿಮಗೆ? ಸಖತ್ತಾಗಿರೋ ಕಪ್ಪು ಕಲ್ಲುಗಳಿವೆ. ಹೆಂಗಿದೆ ನೋಡಿ. ನೋಡ್ತಿದ್ದೀರಾ ಸರ್ಫ್ ಬೋರ್ಡ್ಸು. ಯಾಕೆಂದರೆ ಇಲ್ಲೇ ಅಪೋಲೋ ಬೇ ಇರೋದ್ರಿಂದ ಸಾಕಷ್ಟು ಜನ ಇಲ್ಲಿ ಸರ್ಫಿಂಗ್ ಮಾಡೋಕ್ಕೆ ಬರ್ತಾರೆ. ಆದರೆ ಸಮುದ್ರ ಸಮ್ಮರಲ್ಲಿ ಬಿಟ್ಟರೆ ಮಿಕ್ಕಿದ ಸಮಯದಲ್ಲೆಲ್ಲ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ನೀರು. ಅದಕ್ಕೇನು ಮಾಡ್ತಾರೆ ಅಂದರೆ ಇವರು, ಇದು ಸರ್ಫಿಂಗ್ ಸೂಟ್ಸ್ ಅಂತ ಹೇಳ್ತಾರೆ. ಇದು ತಪ್ಪ ಮೆಟೀರಿಯಲಿಂದ ಮಾಡಿರ್ತಾರೆ, ಒಳಗೆ ಇನ್ಸುಲೇಷನ್ ಇರುತ್ತೆ. ಈ ಡೈವಿಂಗಿಗೆಲ್ಲ ಯೂಸ್ ಮಾಡ್ತಾರೆ ಅಂಡರ್ ವಾಟರಲ್ಲಿ. ಅದಕ್ಕಿಂತ ಸ್ವಲ್ಪ ಥಿನ್ ಮೆಟೀರಿಯಲ್ ಇದು. ಇದನ್ನು ಹಾಕ್ಕೊಂಡು ಇವರು ಆ ಸರ್ಫ್ ಬೋರ್ಡ್ ತೊಗೊಂಡು ಸಮುದ್ರಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಯಾರೋ ನಾಯಿ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಆ ಮನುಷ್ಯ ಆಮೇಲೆ ಎದ್ನಲ್ಲ ಹಿಂಗೆ. ಸೊ ಈ ಥರ ಒಂದು ಸೂಟನ್ನ ಹಾಕ್ಕೊಂಡು ಒಳಗೆ ಸರ್ಫಿಂಗ್ ಮಾಡ್ತಾರೆ. ಇದರಿಂದ ಇವರಿಗೆ ಕೋಲ್ಡ್ ಆಗಲ್ಲ, ವಾರಮಾಗೆ ಸರ್ಫಿಂಗ್ ಎಂಜಾಯ್ ಮಾಡ್ಬೋದು. ಎಂಥ ಸಖತ್ತಾಗಿರೋ ಡಿಸೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ನೀರಿಗೆ. ಆಹಾ, ಕುಡಿಬೋದು ಈ ನೀರನ್ನ. ಹಿಂಗೆ ಹರ್ಕೊಂಡು ಕೆಳಗಡೆ ಹೋಗ್ತಾ ಇದೆ. ನಮ್ಮ MRP ಸ್ಟೋರ್ಸ್ ಇರುತ್ತಲ್ಲ, ಅದೇ ಥರ ಸ್ಟೋರ್ಸು ಎಲ್ಲ ಕಡೆ. ಅಲ್ಲಿ ಮಾತ್ರ ನಿಮಗೆ ಎಣ್ಣೆ ಸಿಗುತ್ತೆ. ಲಿಕ್ಕರ್ ಅಂತ ಇರಬೇಕು, ಇಲ್ಲ ಬಾಟಲ್ಲು ಅಂತ ಇರುತ್ತೆ. ಅದು ಬಿಟ್ಟು ಎಲ್ಲ ಕಡೆ 7-Eleven ಆ ಥರ ಚಿಕ್ಕ ಚಿಕ್ಕ ಸ್ಟೋರ್ಸಲ್ಲಿ ಆಲ್ಕೋಹಾಲ್ನ ಮಾರಲ್ಲ. ಮತ್ತು 18 ವರ್ಷ ಮೇಲ್ಪಟ್ಟಿರಬೇಕು. ಬಾರ್ ಪಬ್ಗೆ ಎಂಟ್ರಾಗಬೇಕು ಅಂದ್ರೂ ಅಥವಾ ಆಲ್ಕೋಹಾಲ್ನ ತೊಗೋಬೇಕು ಅಂದ್ರೂ ಕೆಲವು ಸಲ ID ಕಾರ್ಡ್ ಕೂಡ ಕೇಳ್ತಾರೆ, ಡೌಟ್ ಇದ್ದರೆ.
ಮಾಡ್ತೀನಿ ಗುಸ್ಸಾ ಮಾಡ್ತೀನಿ. What did I say? Yes, I don't mind that. We thanking Meg for not doing anything for us. That's not a joke. No, it wasn't a joke. That came out of heart. I feel like. That's a joke. Person is trying their best. And उसको बोला जाएगी तू तो कुछ कर ही नहीं रही है उसका मुंह फोड़ू क्या? But that's okay. I know that he doesn't mean it from heart, so that's okay. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಆಸ್ಟ್ರೇಲಿಯಾ ದೇಶದ ಬಹಳ ಸುಂದರವಾದ ರಾಜ್ಯ ವಿಕ್ಟೋರಿಯಾ, ಅದರ ರಾಜಧಾನಿಯಾದ ಮೆಲ್ಬೋರ್ನ್ ನಗರದಲ್ಲಿ. ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಾ ಸೇಂಟ್ ಪ್ಯಾಟ್ರಿಕ್ ಚರ್ಚು. ಅದರ ಚರ್ಚಿನ ಆಚೆ ಎಲ್ಲೆಲ್ಲೂ ಬಿಳಿ ರೋಜಾ ಹೂವನ್ನು ಬೆಳೆದಿದ್ದಾರೆ. ಈ ಒಂದು ನಗರ ಪ್ರಪಂಚದ ಅತ್ಯಂತ ಉಳಿಯಲು ಸೂಕ್ತವಾದ ನಗರ ಅಂತ ಪರಿಗಣಿಸಲ್ಪಡುತ್ತೆ. ಇವತ್ತು ಈ ನಗರವನ್ನು ಎಕ್ಸ್ಪ್ಲೋರ್ ಮಾಡಿ ಇಲ್ಲಿನ ಬೆಸ್ಟ್ ಜಾಗಗಳನ್ನು ಹಾಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸ್ವಾಗತ. ಈ ಒಂದು ನಗರದ ಹೆಸರನ್ನು ಫಸ್ಟು ಬ್ಯಾಟ್ಮೇನಿಯಾ ಅಂತ ಇಟ್ಬಿಟ್ಟಿದ್ರು. ಅದಾದ ಮೇಲೆ ಚೇಂಜ್ ಮಾಡಿ ಮೆಲ್ಬೋರ್ನ್ ಮಾಡಿದ್ರು. ಆಸ್ಟ್ರೇಲಿಯಾ ದೇಶ ಲ್ಯಾಂಡ್ ಆಫ್ ಇಮಿಗ್ರೆಂಟ್ಸ್ ಆಗಿರೋದ್ರಿಂದ ಈ ಒಂದು ಎಸ್ಪೆಷಲಿ ಮೆಲ್ಬೋರ್ನ್ ನಗರದಲ್ಲಿರುವಂತಹ ಜನಗಳು ಮೇಜರಾಗಿ ಇಟಲಿ ಹಾಗೆ ಗ್ರೀಸ್ ದೇಶದಿಂದ ಬಂದು ಸೆಟ್ಲ್ ಆದಂಥವ್ರು. ಇಟ್ಲಿ ಹಾಗೆ ಗ್ರೀಸ್ ದೇಶ ಬಿಟ್ಟರೆ ಇಟಾಲಿಯನ್ಸ್ ಮತ್ತು ಗ್ರೀಸ್ ಜನಗಳು ಹೈಯೆಸ್ಟ್ ಇರೋದು ಇದೇ ಮೆಲ್ಬೋರ್ನ್ ನಗರದಲ್ಲಿ. ಮಕ್ಕಳನ್ನ ಶಾಲೆಯಿಂದ ಎಕ್ಸ್ಕರ್ಷನ್ ಕರ್ಕೊಂಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಮಕ್ಕಳು ಈ ಒಂದು ಜಾಗವನ್ನು ನೋಡೋದಕ್ಕೆ ಆಸೆಯಿಂದ ಬಂದಿದ್ದಾರೆ. ಮೆಲ್ಬೋರ್ನ್ ನಗರವನ್ನು ಒಂಥರ ನವರಂಗೆ ಆಟ ಆಡುವಂತಹ ನಗರ ಅಂತ ಕರಿಬೋದು. ಯಾಕಪ್ಪ ಅಂದರೆ ಇಲ್ಲಿ ಮಿಂಚಾಗಿ ನೀನು ಬರಲು, ನಿಂತಲ್ಲಿಯೇ ಮಳೆಗಾಲ, ಬೆಚ್ಚನೆ ನೀ ಜೊತೆಗಿರಲು, ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಡಲು, ಎದೆಯಲಿ ಬೇಸಿಗೆಗಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಹುಡುಗಿ ಮೇಲೆ ಆಡಿರೋ ಹಾಡು. ಆದರೆ ಅದೇ ರೀತಿ ಹುಡುಗಿಯ ಮನಸ್ಸಿನ ರೀತಿ ಈ ಒಂದು ನಗರ ತನ್ನ ವೆದರ್ನ ಯಾವಾಗ ಬೇಕೋ ಚೇಂಜ್ ಮಾಡುತ್ತೆ. ಒಂದೇ ದಿವಸದಲ್ಲಿ 4 ವೆದರ್ ನೋಡ್ಬೋದಂತಹ ಏಕೈಕ ಆಸ್ಟ್ರೇಲಿಯನ್ ಸಿಟಿ ಅಂದರೆ ಅದು ಮೆಲ್ಬೋರ್ನು. 5 ನಿಮಿಷದಲ್ಲಿ ಚಳಿ, 5 ನಿಮಿಷದಲ್ಲಿ ಗಾಳಿ, 5 ನಿಮಿಷದಲ್ಲಿ ಫುಲ್ಲು ಬಿಸಿಲು, ಅದಾದಮೇಲೆ ಕಂಪ್ಲೀಟ್ಲಿ ಮೋಡ ಕವಿದ ವಾತಾವರಣ. ಎನಿ ಟೈಮ್ ಯಾವಾಗ ಬೇಕೋ ಆಗ್ಬೋದು. ಅದು ಇದೇ ನಗರದಲ್ಲಿ. ಬಿಯರ್ ಬಗ್ಗೆ ಚರ್ಚ್ ಹತ್ರ ಮಾತಾಡಬಾರ್ದಂತೆ, ಆದರೆ ಆಸ್ಟ್ರೇಲಿಯನ್ಸ್ಗೆ ಬಿಯರ್ ಅಂದರೆ ಪಂಚಪ್ರಾಣ. ಎಲ್ಲಿ ಬೇಕೋ ಮಾತಾಡ್ಬೋದು. ನಾವೆಲ್ಲರೂ ಬಹಳ ಫೇಮಸ್ಸಾಗಿ ಕೇಳಿರುವಂತಹ ಆಸ್ಟ್ರೇಲಿಯನ್ ಬಿಯರ್ ಫಾಸ್ಟರ್ಸ್ ಲ್ಯಾಗರ್ ಕೂಡ ಇಬ್ಬರು ಅಮೇರಿಕನ್ಸು ಮೆಲ್ಬೋರ್ನಲ್ಲಿ ಇನ್ವೆಂಟ್ ಮಾಡಿದ್ದು. ಸೊ ನೋಡಿ ಇವಾಗ ಇವತ್ತಿನ ನಮ್ಮ ಮೆಹಕಿನ್ ಡ್ರೆಸ್ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಏನು ಹೈ ಎನರ್ಜಿ ಗರ್ಲ್ ಅಂದರೆ ಕುಣಿತಾ ಇರ್ತಾಳೆ. ಮೆಲ್ಬೋರ್ನ್ ನಗರದ ಲಾಲ್ಬಾಗ್ ಅಂತಲೇ ಕರಿಬೋದು. ಫಿಟ್ಸ್ ರಾಯ್ ಗಾರ್ಡನ್ಸ್ಗೆ ಸ್ವಾಗತ. ಆಹಾ, ಸೂರ್ಯನ ತೆಳುವಾದ ಬಿಸಿಲು ಮೈ ಮೇಲೆ ಮುಖದ ಮೇಲೆ ಬೀಳುವಂತಹ ಅನುಭವ ಇದೆಯಲ್ಲ, ಅದು ಎಲ್ಲ ಕಡೆಯೂ ಹಸಿರಿನ ವಾತಾವರಣ, ಹಸಿರಿನ ಹಾಸಿಗೆ, ಹಸಿರು ಮರಗಳು. ವಾವ್, ಬನ್ನಿ ಈ ಪಾರ್ಕ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ. ಒಟ್ಟು ಮೆಲ್ಬೋರ್ನ್ ನಗರದಲ್ಲಿ 580 ಪ್ರತಿಮೆಗಳು ಇದೆ. ಅದರಲ್ಲಿ 9 ಮಾತ್ರ ಹೆಣ್ಮಕ್ಳದು.
ಅದರಲ್ಲಿ ಒಂದನ್ನ ನೀವು ನೋಡ್ತಾ ಇದ್ದೀರಾ, ಡಯಾನ್ ಆ್ಯಂಡ್ ದ ಹೌಂಡ್ಸ್ ಅಂತ. ನಾಯಿ, 2 ಹೌಂಡ್ ನಾಯಿಗಳು ಮತ್ತು ಡಯಾನ್ ಕೆಲಿ ಬಿಲ್ಲು. ಪಾರ್ಕನ್ನು ಕ್ಲೀನ್ ಮಾಡ್ತಿರುವಂತಹ ವರ್ಕರ್ಸು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಹಾಗೆ ಪ್ಲಾಂಟೇಷನ್ಸ್ ಕೂಡ ಮಾಡ್ತಾಯಿದ್ದಾರೆ. ಈ ಜಾಗದಲ್ಲಿ ತಂದು ಗಿಡವನ್ನು ನೆಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಒಂದು ಪಾರ್ಕ್ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಮೇಂಟೆನೆನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಬಹಳ ವಿಶೇಷವಾದ ಮನೆ. ಯಾಕೆಂದರೆ ಆಸ್ಟ್ರೇಲಿಯಾನ ಫಸ್ಟ್ ಟೈಮು ಕಂಡುಹಿಡಿದವರು ಕ್ಯಾಪ್ಟನ್ ಕುಕ್. ಅವರು ಒರಿಜಿನಲಿ ಫ್ರಮ್ ಯಾರ್ಕ್ಶೈರ್, ಸ್ಕಾಟ್ಲೆಂಡ್. ಅಲ್ಲಿ ಅವರು ತಂದೆ ತಾಯಿಗಳ ಜೊತೆ ಅವರಿದ್ದಂತಹ ಮನೆಯನ್ನು ಅದಾದ ಮೇಲೆ ಅವ್ರು ಯಾವತ್ತೂ ಮತ್ತೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬೇರೆ 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 ಕಡೆ ಹೋಗ್ತಾಯಿದ್ರಲ್ಲ, ವಿಶ್ವ ಪರ್ಯಟನೆ ಮಾಡ್ತಾಯಿದ್ರು, ನ್ಯೂಜಿಲ್ಯಾಂಡ್ ಕೂಡ ಕಂಡುಹಿಡಿದ್ರು. ಸೊ ಸಂಪೂರ್ಣವಾಗಿ ಆ ಮನೆಯನ್ನು ಡಿಸ್ಮ್ಯಾಂಟಲ್ ಮಾಡಿ ಬ್ರಿಕ್ ಬೈ ಬ್ರಿಕ್ ಪ್ರತಿಯೊಂದು ಇಟ್ಟಿಗೆ, ಪ್ರತಿಯೊಂದು ವಸ್ತುವನ್ನು, ಮತ್ತು ಆಚೆ ಕಡೆ ಏನು ವೆಜಿಟೇಷನ್ ಹಾಕಿದ್ದಾರೆ, ಅವರ ಗಾರ್ಡನ್ ಹೇಗಿತ್ತು, ಪ್ರತಿಯೊಂದನ್ನು ಕೂಡ ಎಕ್ಸಾಕ್ಟ್ ಆಸ್ಟ್ರೇಲಿಯನ್ ಗೌರ್ಮೆಂಟು ಸ್ಕಾಟ್ಲ್ಯಾಂಡಿಂದ ಪರ್ಮಿಷನ್ ತೊಗೊಂಬಂದು ಇಲ್ಲಿ ಅದೇ ಕ್ಯಾಪ್ಟನ್ ಕುಕ್ ಅವರ ಒರಿಜಿನಲ್ ಸ್ಕಾಟಿಷ್ ಮನೆಯನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಒಂದು ಯುನೀಕ್ ಸ್ಟೋರಿ. ಗ್ರೇಟ್ ಆಸ್ಟ್ರೇಲಿಯನ್ ಟ್ರೀ, ಅದರ ಪಕ್ಕ ಕ್ಯಾಪ್ಟನ್ ಕುಕ್ ಎಕ್ಸ್ಪ್ಲೋರರ್ ಮನೆ. ಆಸ್ಟ್ರೇಲಿಯಾ ದೇಶದ ಪಿತಾಮಹ ಅಂತಲೇ ಕ್ಯಾಪ್ಟನ್ ಕುಕ್ನ ಕರಿಬೋದು. ನಿನ್ನ ನೆನಪಿನಲ್ಲಿ ನೆನಪಾಗುವೆ, ನಿನ್ನ ಮಡಿಲಿನಲ್ಲಿ ಮಗುವಾಗುವೆ, ಹೃದಯದ ಮಾತುಗಳನ್ನು ಕೂಡಿ ಇಟ್ಟು ಹೇಳುವೆ, ಒಲವೇ ನಿನ್ನೊಂದಿಗೆ ಕಳೆದು ಹೋಗುವೆ. ಆಕಾಶದ ದೂರ ತೀರಕ್ಕೆ ಸಾಗುವ ಹೆಜ್ಜೆ ಗುರುತು ಅಲ್ಲೇ ಕೂತು ನೋಡುವ. ಜಾಗ ಬಹಳ ಪಾಪ್ಯುಲರು, ಹೊಸದಾಗಿ ಮದುವೆ ಆಗ್ತಿರೋರಿಗೆ ಫೋಟೋಶೂಟ್ ಮಾಡೋದಕ್ಕೆ. ನೋಡ್ತಾ ಇದ್ದೀರಾ, ಜಗತ್ ಪ್ರಸಿದ್ಧ MCG ಸ್ಟೇಡಿಯಂ, ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್. 1853ನೇ ಇಸ್ವಿಯಲ್ಲಿ ಈ ಒಂದು ಗ್ರೌಂಡನ್ನು ಎಸ್ಟಾಬ್ಲಿಷ್ ಮಾಡಿದ್ದು. ಹಾಗೆ ಜಗತ್ತಿನ ಮೊದಲ ಕ್ರಿಕೆಟ್ ಟೆಸ್ಟ್ ಪಂದ್ಯ ನಡೆದಿದ್ದು ಇದೇ ಒಂದು ಜಾಗದಲ್ಲಿ. ಹಾಗೆ ಒನ್ ಡೇ ಪಂದ್ಯ ಕೂಡ, ಅದು ಇಂಗ್ಲೆಂಡ್ ಮೇಲೆ, ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡು. ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ, ಆಸ್ಟ್ರೇಲಿಯನ್ ಫುಟ್ಬಾಲ್ ಲೀಗ್, ಅಂದರೆ ಆಸ್ಟ್ರೇಲಿಯನ್ಸು ಕ್ರಿಕೆಟ್ಗಿಂತ ಜಾಸ್ತಿ ಇಷ್ಟಪಡೋದು ಈ ಒಂದು ಆಟವನ್ನು. ಇದನ್ನು ಫುಟಿ ಅಂತ ಕರೀತಾರೆ. ಫುಟಿ ಅಂದರೆ ಒಂದು ರೀತಿಯ ರಗ್ಬಿ ಹಾಗೆ ಫುಟ್ಬಾಲ್ನ ಮಿಕ್ಸು. ರಗ್ಬಿ ಬಾಲ್ ಇಟ್ಕೋತಾರೆ, ಆದರೆ ಕಾಲಲ್ಲೂ ಓದಿತಾರೆ, ಕೈಯಲ್ಲೂ ಇಟ್ಕೊಂಡು ಓಡ್ತಾರೆ. ಆ ರೀತಿ ಒಂದು ಬಹಳ ವಯಲೆಂಟ್ ಗೇಮ್ ಅಂತಲೇ ಕರಿಬೋದು. ಸಿಕ್ಕಾಪಟ್ಟೆ ಸ್ಟ್ರೆಂತ್ ಮತ್ತು ಫಿಸಿಕಲ್ ಸ್ಟ್ರೆಂತು ಮತ್ತು ಪುಷ್ ಬೇಕಾಗಿರುವಂತಹ ಆಟ. ಆ ಫುಟಿಯನ್ನು ಕೂಡ ಇದೇ ಜಾಗದಲ್ಲಿ ಆಡ್ತಾರೆ. ಸಿಕ್ಕಾಪಟ್ಟೆ ದೊಡ್ಡ ಸ್ಟೇಡಿಯಂ ಇದು. ಸರಿಸುಮಾರು 1,30,000 ಜನಗಳನ್ನು ಒಂದೇ ಸರಿ ಕೂರಿಸಬಲ್ಲಂತಹ ಈ ಸ್ಟೇಡಿಯಮ್ಮು ಬಹಳ ಐತಿಹಾಸಿಕ. ಒಳಗೆ ಹೋಗೋಷ್ಟು ಸಮಯ ನಮಗಿಲ್ಲ, ಅದಕ್ಕೋಸ್ಕರ ಆಚೆಯಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ 1956ನೇ ಇಸ್ವಿಯ ಒಲಿಂಪಿಕ್ ಕ್ರೀಡೆ ಕೂಡ ನಡೆದಿತ್ತು. ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದಂತಹ ಲೆಜೆಂಡ್ರಿ ಆಸ್ಟ್ರೇಲಿಯನ್ ಲೆಗ್ ಸ್ಪಿನ್ನರ್ ಶೇನ್ ವಾರ್ನ್ ಅವರ ಪ್ರತಿಮೆಯನ್ನು ಇಲ್ಲಿ ಮಾಡಲಾಗಿದೆ. ಬೇಜಾರಾಗುತ್ತೆ ಇವತ್ತು ಅವ್ರು ನಮ್ಮ ಜೊತೆ ಇಲ್ದಿರೋದು. ಶೇನ್ ವಾರ್ನ್. MCG ಗ್ರೌಂಡನ್ನು ನೋಡ್ತಾ ಇದ್ದಾರೆ. ನನಗೆ ನನ್ನ ತಮ್ಮ ಪ್ರದೀಪ್ ಹಾಗೆ ನಮ್ಮ ಬಾಚಾ ಕಿಚ್ಚ ಸುದೀಪಣ್ಣ ನೆನಪಾಗ್ತಾ ಇದ್ದಾರೆ. ಅವರಿಗೆ ಕ್ರಿಕೆಟ್ ಮೇಲಿರುವಂತಹ ಅಪಾರವಾದ ಅಭಿಮಾನ. ಒಂದ್ಸಲಿ ಇಲ್ಲೂ ಕೂಡ ಅವ್ರನ್ನ ಕರ್ಕೊಂಬಂದು ಆಡುವಾಗಲಿ, ಯಾಕಂದರೆ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸು, ದುಬೈಯಲ್ಲಿ, ಶ್ರೀಲಂಕಾಲಿ, ಇಂಡಿಯಾಲಿರುವಂತಹ ಎಲ್ಲ ICC ಅಕ್ರೆಡಿಟೆಡ್ ಸ್ಟೇಡಿಯಮ್ಸಲ್ಲಿ ಆಟಾಡಿದ್ದಾರೆ. ಇಲ್ಲೂ ಕೂಡ ಒಂದು ಟೂರ್ನಮೆಂಟ್ ಆಗಿ ಇಲ್ಲೂ ಕೂಡ ಅವ್ರು ಆಡಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಏನಂತೀರಾ? ವಾವ್, ಎಂಥ ಸ್ಟೇಡಿಯಂ ಗುರು. ಒಂದು ವಿಷಯ ಅನ್ಕೋತಾ ಇದ್ದೆ ನಾನು, ಈಗ ಅಹಮದಾಬಾದಲ್ಲಿರುವಂತಹ ನಮ್ಮ ಭಾರತ ದೇಶದ ಹೆಮ್ಮೆಯ ಸ್ಟೇಡಿಯಮ್ಮು ಜಗತ್ತಿನ ಅತ್ಯಂತ ದೊಡ್ಡ ಸೀಟಿಂಗ್ ಕೆಪಾಸಿಟಿ ಇರುವಂತಹ ಸ್ಟೇಡಿಯಂ ಅಂತ ಅನೌನ್ಸ್ ಆಗಿದೆ. ಆ ಲೆವೆಲ್ಗೆ ಬಿಲ್ಡ್ ಕೂಡ ಮಾಡಿದ್ದಾರೆ. ಆದರೆ ಆಸ್ಟ್ರೇಲಿಯಾಲಿ ಆಗಿನ ಸಮಯದಲ್ಲಿ ಇದನ್ನು ಕಟ್ಟಿದ್ದಾರೆ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿ, ನಮ್ಮ ದೇಶದಲ್ಲಿ 140 - 150 ಕೋಟಿ ಜನ ಇದ್ದೀವಿ. ಆದರೆ ಈ ಇಡೀ ದೇಶದಲ್ಲಿರುವಂತಹ ಜನಸಂಖ್ಯೆನೇ ಕೇವಲ 2.5 ಕೋಟಿ. ಅಂಥದ್ರಲ್ಲೂ ಇವರು 1,30,000, 1 ಲಕ್ಷ ಈ ಥರ ಕೆಪಾಸಿಟಿ ಇರುವಂತಹ ಸ್ಟೇಡಿಯಮ್ಸ್ನ ಫುಲ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಸ್ಪೋರ್ಟ್ಸ್ ಅಂದರೆ ಎಷ್ಟು ಇಷ್ಟ ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ. ಈ ಜಾಗದಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ತಾರೆ ಪ್ಲೇಯರ್ಸ್ ಬಂದಾಗ ಮ್ಯಾಚ್ ಮುಂಚೆ.
ಇಲ್ಲಿ ಪ್ರಾಕ್ಟೀಸ್ ಮಾಡಿ ಸ್ಟ್ಯಾಂಡ್ಸ್ ಒಳಗೆ ಡ್ರೆಸ್ಸಿಂಗ್ ರೂಮ್ಸ್ ಇರುತ್ತೆ, ಅದಾದಮೇಲೆ ಮ್ಯಾಚ್. ನೋಡ್ತಾ ಇದ್ರಲ್ಲ ಬಿಲ್ಡಿಂಗು, ಇದು ಜಗತ್ತಿನ ಅತ್ಯಂತ ಖರಾಬು ಅಸಹ್ಯವಾದ ಬಿಲ್ಡಿಂಗ್ ಅಂತೆ, ವರ್ಲ್ಡ್ಸ್ ಅಗ್ಲಿಯೆಸ್ಟ್ ಬಿಲ್ಡಿಂಗು. ಇವಾಗ ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಆ್ಯಪಲ್ ಹೆಡ್ ಕ್ವಾರ್ಟರ್ಸ್ ಮಾಡ್ತಾಯಿರಂತೆ. ದೊಡ್ಡದು ಆ್ಯಪಲ್ ಶೋರೂಮು, ವರ್ಲ್ಡ್ಸ್ ಬಿಗ್ಗೆಸ್ಟ್ ಆ್ಯಪಲ್ ಶೋರೂಮು ಇನ್ ದ ವರ್ಲ್ಡ್ಸ್ ಅಗ್ಲಿಯೆಸ್ಟ್ ಬಿಲ್ಡಿಂಗ್ ಮಾಡ್ತಾಯಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಸರ್ವನಾಶ ಮಾಡಿ. ಎಷ್ಟು ಕೆಡದಾಗಿದೆ ಗುರು, ಆಹಾ. ಜಗತ್ತಿನ 4ನೇ ಅತ್ಯಂತ ದೊಡ್ಡ ಟ್ರಾಮ್ ಸಿಸ್ಟಮು ಯುರೋಪಲ್ಲಿ ಬಿಟ್ಟರೆ ಈ ಮೆಲ್ಬೋರ್ನ್ ಸಿಟಿಲಿರುವಂತಹ ಈ ಒಂದು ಟ್ರಾಮ್ ಸಿಸ್ಟಮು ಇಡೀ ಆಸ್ಟ್ರೇಲಿಯಾ ಹಾಗೆ ಸದರ್ನ್ ಹೆಮಿಸ್ಫಿಯರಲ್ಲಿರುವಂತಹ ಅತ್ಯಂತ ದೊಡ್ಡ ಟ್ರಾಮ್ ಸಿಸ್ಟಮ್. ಆಲ್ಸೋ ದ 4th ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ನನ್ನ ಜೊತೆಗಿದ್ದಾರೆ ಬರೋ ವಿಶೇಷವಾದ ವ್ಯಕ್ತಿ ರೋಹಿತ್ ಬಾಯ್ ಅಂತ. ಇವರು ಆಸ್ಟ್ರೇಲಿಯನ್ ಸಿಟಿಸನ್ನು. ಕಳೆದ ಆಲ್ಮೋಸ್ಟು 22 ವರ್ಷಗಳಿಂದ ಆಸ್ಟ್ರೇಲಿಯಲ್ಲಿದ್ದಾರೆ. ಇಲ್ಲಿ ನಾರ್ಮಲ್ ಕೆಲಸಕ್ಕೆ ಅಂತ ಬಂದವರು ಇವತ್ತು ಇಲ್ಲೇ ಸೆಟ್ಲಾಗಿ ಟ್ರಾವೆಲ್ ಟೂರಿಸಮಲ್ಲಿ ಮತ್ತು ಎಜುಕೇಷನಲ್ಲಿ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಒರಿಜಿನಲಿ ಫ್ರಮ್ ಚಂಡೀಗಢ ಅಲ್ವಾ ಬ್ರೋ? ಮಿಕ್ಸ್ ಕಲ್ಚರ್ ನೋಡ್ಬೋದು ನೀವು ಇಲ್ಲಿ. ಸೌತ್ ಈಸ್ಟ್ ಏಷ್ಯನ್ಸು, ಗ್ರೀಕ್, ಚೈನೀಸ್. ಚೈನಾ ಟೌನ್ ಏರಿಯಾನ ಎಂಟ್ರಾಗಿದ್ದೀವಿ. ಇಡೀ ವಿಶ್ವದ ಅತ್ಯಂತ ಹಳೆಯದಾದ ರನ್ನಿಂಗ್ ಚೈನಾ ಟೌನ್. ಅಂದರೆ ಚೈನೀಸು ಅವರ ಟೆರಿಟರಿಯಿಂದ ಆಚೆ ಹೋಗಿ ಸೆಟ್ಲಾಗಿ ಇವತ್ತುವರೆಗೂ ಚೈನಾ ಟೌನ್ ನಡೆಸ್ತಾ ಇರೋದು ಲಾಂಗೆಸ್ಟು ಮೆಲ್ಬೋರ್ನ್ ನಗರದಲ್ಲೇ. ಎಲ್ಲ ಕಡೆನೂ ಚೈನೀಸ್ ರೆಸ್ಟೋರೆಂಟ್ಸ್ನ ನೋಡ್ಬೋದು ಈ ಏರಿಯಾಲಿ. ಕೆಲವು ಸರಿ ಇದು ಚೈನಾನ ಅಥವಾ ಆಸ್ಟ್ರೇಲಿಯಾನ ಅಂತ ಡೌಟ್ ಕೂಡ ಆಗುತ್ತೆ. ಅವ್ರದ್ದೇ ಅಕ್ಷರಗಳು ಪ್ರತಿಯೊಂದು ಕೂಡ ನೋಡ್ಬೋದು ನೀವು. ನೋಡಿಲಿ ಇಲ್ಲ ಚೈನೀಸ್ ಅಕ್ಷರಗಳು, ಚೈನೀಸ್ ಡ್ರ್ಯಾಗನ್ ಹಾಟ್ ಪಾಟು. ಪಾರ್ಕಿಂಗಿಗೆ ಫೈನ್ ಹಾಕುವಂಥ ಇನ್ಸ್ಪೆಕ್ಟ್ರು ಸ್ಟಾರ್ಟಿಂಗು $89 ನಾನ್ ಪಾರ್ಕಿಂಗ್ ಝೋನ್ಸಲ್ಲಿ ನಿಲ್ಲಿಸ್ತಾರೆ. ಆಹಾ, ಒಳ್ಳೆ ಸ್ಕೈ ರೈಸಸ್ಸು. ಈಗ ನಾವು ಒಂದು ಚಿಕ್ಕ ಕೆಲಸ ಇತ್ತು, ಅದಕ್ಕೆ ರೋಹಿತ್ ಬಾಯ್ ಜೊತೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಬಹಳ ಸಖತ್ತಾಗಿರೋ ಗ್ರೀಕ್ ರೆಸ್ಟೋರೆಂಟ್ ಇದೆಯಂತೆ, ಅಲ್ಲಿ ಮಧ್ಯಾಹ್ನದ ಭೋಜನ. ಅದರ ಹೆಸರು ಸ್ಟಾಲಿಟೈಟ್ಸ್ ಅಂದ್ಬಿಟ್ಟು. ಆರ್ಡರ್ ಮಾಡಿರೋಂಥ ಊಟದ ಹೆಸರು ಸೌಲಾಕಿ ಅಂದ್ಬಿಟ್ಟು. ಒಂದು ಸ್ಟೈಲ್ನ ಗ್ರೀಕ್ ಶವರ್ಮ ಅಂತ ಕರಿಬೋದು. ಗ್ರೀಕ್ ರೋಲ್ ಮಾತ್ರ ಅದ್ಭುತ ಹೆವೆನ್ಲಿ ಆಗಿದೆ. ಆರಾಮಾಗಿ ಇಲ್ಲಿ ಕೂತ್ಕೊಂಡು ಟ್ರಾಮ್ ಪಕ್ಕ ಊಟ ಎಂಜಾಯ್ ಮಾಡ್ತಾಯಿದ್ದೀನಿ. ಮೆಲ್ಬೋರ್ನ್ ಸೆಂಟ್ರಲ್ ಇದ್ದೀವಿ. ಮೆಲ್ಬೋರ್ನು ತನ್ನ ಕೆಫೆಗಳಿಗೆ ಮತ್ತು ಪಬ್ಗೆ, ಬಾರ್ಗೆ, ರೆಸ್ಟೋರೆಂಟ್ಗೆ ಸಿಕ್ಕಾಪಟ್ಟೆ ಫೇಮಸ್. ಯಾವ ರೇಂಜ್ಗೆ ಬಾರ್ ಮತ್ತು ಪಬ್ಸ್ ಇದೆ, ಕೆಫೆಸ್ ಇದೆ ಅಂದರೆ ನಂಬಕ್ಕೆ ಸಾಧ್ಯ. ಹಾಗೆ ನೋಡಿ, ಗ್ರಾಫಿಟಿ ಆರ್ಟ್ ಮಾಡ್ತಾರಂತಹ ಯುವಕರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಷ್ಟು ಡೆಡಿಕೇಷನಿಂದ ತಮ್ಮ ನಗರವನ್ನು ಸುಂದರವಾಗಿಸುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಸೋ ನೈಸ್. ವಾವ್. ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ನೋಡಿ. ಆ ಮುಖದ ಮೇಲೆ ಬೀಳ್ತಾ ಇರುವಂತಹ ಸೂರ್ಯನ ಕಿರಣ ಕೂಡ ಕರೆಕ್ಟಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೆ ಬೆಸ್ಟ್ ವಿಶಸ್. ಏನು ಗುರು ಬಿಲ್ಡಿಂಗ್ ಇದು? ದಿಸ್ ಬ್ಯೂಟಿಫುಲ್ ಬಿಲ್ಡಿಂಗ್ ರೋಹಿತ್. ಹಾಂ, ಓಕೆ. ನಮ್ಮ ಸಿಮ್ ಕಾರ್ಡು ಸ್ವಲ್ಪ ಪ್ರಾಬ್ಲಮ್ ಇದೆ. ಆಫ್ಟರ್ ಶೋರೂಮು ಇದೆ, ಅದನ್ನು ಕೂಡ ಸೆಟ್ ಮಾಡ್ಕೋತೀನಿ. ಬಿ ಹೈಫೈ ಅಂದರೆ ಎಲೆಕ್ಟ್ರಾನಿಕ್ಸ್ಗೆ ಬಾಪ್, ತುಂಬ ಫೇಮಸ್ ಆದ ಎಲೆಕ್ಟ್ರಾನಿಕ್ ಶಾಪು. ಇಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗ್ತಾ ಇದ್ದೀವಿ. ಈ ಕಡೆ ನೀವು ನೋಡ್ತಾ ಇರೋದು ಮೆಲ್ಬೋರ್ನ್ ನಗರದ ಪಬ್ಲಿಕ್ ಲೈಬ್ರರಿ. ಇರಾನ್ ವಾರ ಆದಾಗಿಂದ ಎಲ್ಲ ಮೆಟ್ರೋಸ್ ಎಲ್ಲ ಫ್ರೀ ಟ್ರಾವೆಲ್ ಅಂತೆ, ಟ್ರಾಮ್ಸ್ ಎಲ್ಲ. ನೋಡ್ತಾ ಇದ್ದೀರಾ, ಇದ್ರ ಹೆಸರು ಫ್ಲಿಂಡರ್ಸ್ ಸ್ಟೇಷನ್ ಅಂದ್ಬಿಟ್ಟು. ಫ್ಲಿಂಡರ್ ಯಾರಪ್ಪ ಅಂದರೆ ಇಡೀ ಆಸ್ಟ್ರೇಲಿಯಾನ ಒಂದು ರೌಂಡ್ ಹಾಕಿ ಬೋಟಲ್ಲಿ ಮ್ಯಾಪ್ ಮಾಡಿದವರು, ಅಂದರೆ ಎಷ್ಟು ದೊಡ್ಡದಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದವರು. ಅವರ ರಿಮೆಂಬರೆನ್ಸಲ್ಲಿ ಈ ಒಂದು ಟ್ರೈನ್ ಸ್ಟೇಷನ್ನ ಮಾಡಲಾಗಿದೆ. ನಮ್ಮ ಬಾಂಬೆ ಟ್ರೈನ್ ಸ್ಟೇಷನ್ನ ಈ ಥರ ಮಾಡಬೇಕಾಗಿತ್ತಂತೆ, ಅದನ್ನು ಇಲ್ಲಿ ಮಾಡಿಬಿಟ್ರು, ಇದನ್ನು ಅಲ್ಲಿ ಮಾಡಿಬಿಟ್ರು. ಅಂದರೆ ಡಿಸೈನ್ ಎಕ್ಸ್ಚೇಂಜ್ ಆಗಿದೆ. ಯಾಕೆಂದರೆ ಎರಡು ದೇಶನೂ ಆಳಿದವರು ಯಾರು? ಬ್ರಿಟಿಷ್. ಹಾಯ್ಸರ್ ಲೇನ್ ಅಂತ. ಇಲ್ಲಿ ಏನಂದರೆ ಎಲ್ಲ ಸ್ಟ್ರೀಟ್ ಆರ್ಟಿಸ್ಟ್ಗಳು ಬಂದು ಗ್ರಾಫಿಟಿ ಮಾಡುವಂತಹ ಜಾಗ. ನೋಡಿ ಹೆಂಗಿದೆ ಅಂತ ಕ್ರೇಜಿಯಾಗಿ
ಓ, ಸೊ ಆರ್ಟಿಸ್ಟ್ಗಳೆಲ್ಲ ಬಂದು ತಮ್ಮ ಎಕ್ಸ್ಪ್ರೆಷನ್ಸ್ನ ಈ ಜಾಗದಲ್ಲಿ ಮಾಡ್ಬೋದು. ಸಾಗಲ ಮಾಡಿದ್ದಾರೆ. ಇಡೀ ರೋಡೇ ಆಗಿದೆಯಲ್ಲ ನೋಡಿಲಿ. ಓ ನೋಡಿ, ಆಸ್ಟ್ರೇಲಿಯನ್ ಅಬಾರ್ಜಿನ್ಸ್ದು ಫೋಟೋ ಮಾಡಿದ್ರಲ್ಲಿ. ಇಲ್ಲೂ ಅಷ್ಟೇ. ಯಪ್ಪ, ಸಿಕ್ಕಾಪಟ್ಟೆ ವಿಚಿತ್ರವಾಗಿದೆ. ಈ ಪ್ರಪಂಚದಲ್ಲಿ ಕೆಲವು ಜಾಗಗಳು ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡೋದು ಖಚಿತ. ನಾವಿವತ್ತು ಅಂಥದೇ ಒಂದು ದ್ವೀಪದಲ್ಲಿದ್ದೀವಿ. ಸ್ವಾಗತ ಎಲ್ಲರಿಗೂ ಮೆಲ್ಬೋರ್ನ್ನಿಂದ, ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಿಂದ ಕೇವಲ 3 ಗಂಟೆಗಳ ಜರ್ನಿಯನ್ನು ಮಾಡ್ಕೊಂಬಂದರೆ ನೀವು ಬಂದು ತಲುಪೋದು ಈ ಅಮೋಘವಾದ ಫಿಲಿಪ್ ಐಲ್ಯಾಂಡ್ಗೆ. ವಾವ್! ಈ ಒಂದು ಫಿಲಿಪ್ ಐಲ್ಯಾಂಡು 101 ಕಿಲೋಮೀಟರ್ ರೇಡಿಯಸ್ ಇರುವಂತಹ ಜಾಗ. ಹಾಗೆ ಇಲ್ಲಿ ಸಾಕಷ್ಟು ವೈವಿಧ್ಯಮಯ ಪ್ರಾಣಿ ಮತ್ತು ಪಕ್ಷಿ ಹಾಗೆ ಹಾವುಗಳ ಸಂಕುಲ ಕೂಡ ಇದೆ. ಇಲ್ಲಿ ನೋಡಿ, ಒಂದು ಬ್ಯೂಟಿಫುಲ್ ಡಕ್ನ ನಡ್ಕೊಂಡು ಹೋಗ್ತಾ ಇರೋದನ್ನು ನೋಡ್ಬೋದು. ಹಾಗೆ ಇಲ್ಲಿ ಮುಂಚೆ ಆದಿವಾಸಿಗಳು ಇದ್ದರು 40,000 ವರ್ಷಕ್ಕೂ ಹಿಂದೆ. ಆವಾಗ ಇದನ್ನು ಮಿಲ್ಲಾವುಲ್ ಅಂತ ಕರೀತಾಯಿದ್ರು ಈ ಒಂದು ಐಲ್ಯಾಂಡನ್ನು. ಅದಾದಮೇಲೆ ಆಸ್ಟ್ರೇಲಿಯನ್ ಫೆಡ್ರೇಷನ್ ಶುರು ಆದಮೇಲೆ ಈ ಒಂದು ಜಾಗದ ಹೆಸರನ್ನು ಫಿಲಿಪ್ ಐಲ್ಯಾಂಡ್ ಅಂತ ಚೇಂಜ್ ಮಾಡಿದ್ರು. ಫಿಲಿಪ್ ಐಲ್ಯಾಂಡಲ್ಲಿ ಬೀಚ್ಗಳನ್ನ ನೋಡಿ, ಸಮುದ್ರವನ್ನು ನೋಡಿ ಬೋರ್ ಆದವರು ಮೋಟೋ GP ಎಕ್ಸ್ಪೀರಿಯನ್ಸ್ ಕೂಡ ಪಡಿಬೋದು. ಇಲ್ಲಿ ಭಾಳ ಅದ್ಭುತವಾದ ಫಿಲಿಪ್ ಮೋಟೋ GP ಸರ್ಕ್ಯೂಟ್ ಕೂಡ ಇದೆ. ಮೋಟೋ GP ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಮೋಟೋ ಗ್ರ್ಯಾಂಡ್ ಪ್ರೀ. ಸಿಕ್ಕಾಪಟ್ಟೆ ವರ್ಲ್ಡ್ಸ್ ಫಾಸ್ಟೆಸ್ಟ್ ಬೈಕ್ಸು ಓಡಿಸುವಂತಹ ರೇಸು. ಫಾರ್ಮುಲಾ 1 ಹೇಗೆ ಕಾರ್ಗಳಿಗೋ ಬೈಕ್ಗೆ ಅದೇ ಥರ ಮೋಟೋ GP. ಅಲ್ಲಿ ನೀವು ಹೋಗಿ ಗೋ ಕಾರ್ಟಿಂಗ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಸಖತ್ತಾಗಿರೋ ಚಾಕ್ಲೇಟ್ ಫ್ಯಾಕ್ಟ್ರಿ, ಮ್ಯೂಸಿಯಮ್ಮು ಎಲ್ಲ ಇದೆ, ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆದರೆ ಈ ಒಂದು ಫಿಲಿಪ್ ಐಲ್ಯಾಂಡ್ನ ಮುಖ್ಯವಾದ ಹೈಲೈಟ್ ಏನಪ್ಪ ಅಂದರೆ, ಸಾವಿರಾರು ಸೀಲ್ಸು ಸಮುದ್ರದ ದಡದಲ್ಲಿ ಮಲಗಿರೋದನ್ನು ಅಬ್ಸರ್ವ್ ಮಾಡೋದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಜೆ ಹೊತ್ತು ಸಾವಿರಾರು ಪೆಂಗ್ವಿನ್ಸು ಸಮುದ್ರದ ಒಳಗೆ ಹೋಗಿರುತ್ತೆ. ಬೆಳಗ್ಗೆ ಎದ್ದು 15ರಿಂದ 50 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಿಕೊಂಡು ಸಮುದ್ರದ ಆಳಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿರುತ್ತೆ ಮೀನನ್ನು ಕ್ಯಾಚ್ ಮಾಡೋದಕ್ಕೆ. ಲಿಟಲ್ ಪೆಂಗ್ವಿನ್ಸ್ ಅಂತ ಹೇಳ್ತಾರೆ. ಇದು ಪ್ರಪಂಚದ ಅತ್ಯಂತ ಚಿಕ್ಕದಾದ ಪೆಂಗ್ವಿನ್ ತಳಿ. ಬಹಳ ತುಂಬ ಚಿಕ್ಕದಾಗಿರುತ್ತೆ ಮತ್ತು 1 kg 1.25 kg ಇದರ ವೆಯ್ಟ್ ಆಗಿರುತ್ತೆ. ಅದು ಸಮುದ್ರಕ್ಕೆ ಹೋಗಿ ವಾಪಸ್ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಬಂದಾಗ ಅದನ್ನು ಪೆಂಗ್ವಿನ್ ಪೆರೇಡ್ ಅಂತ ಹೇಳ್ತಾರೆ. ಅವೆಲ್ಲ ತಮ್ಮ ಬರೋಸ್ಗೆ ವಾಪಸ್ ಹೋಗೋ ಸಮಯವನ್ನು ಕೂತ್ಕೊಂಡು ಇಲ್ಲಿ ಅಬ್ಸರ್ವ್ ಮಾಡುವಂತಹ ಅಬ್ಸರ್ವೇಟ್ರಿ ಇದೆ. ಅದು ಈ ಒಂದು ಫಿಲಿಪ್ ಐಲ್ಯಾಂಡ್ನ ಹೈಲೈಟು. ಈಗ ಇದನ್ನೆಲ್ಲ ನೋಡಿಕೊಂಡು ಈ ನೋವೈಸ್ ಜಾಗವನ್ನು ನಾವು ಹೋಗ್ತಾಯಿದ್ವಿ ಪೆಂಗ್ವಿನ್ ಪೆರೇಡ್ನ ನೋಡೋದಕ್ಕೆ. ಬನ್ನಿ ತೋರಿಸ್ತೀನಿ, ಸಖತ್ತಾಗಿರುತ್ತೆ. ನೋಡಿ, ವ್ಯಾಲಬಿ ಕಾಣಿಸ್ತಾ ಇದೆ. ವ್ಯಾಲಬಿ ಮರಿ ಇಟ್ಕೊಂಡಿದೆ. ಇದೊಂದು ಕ್ಯಾಂಗರು ಜಾತಿದೆ, ಇನ್ನೊಂದು ರೀತಿ ಕ್ಯಾಂಗರು. ಇನ್ನೊಂದು ವ್ಯಾಲಬಿ ಸಿಕ್ತು. ಎಷ್ಟು ಮುದ್ದಾಗಿದೆ ನೋಡಿ, 2 ಇದೆ, 1 2. ವಾವ್! ಎಚಿನಾಡ. ವಾವ್! ಲಕ್ಕಿ, ವಿ ಆರ್ ಲಕ್ಕಿ ಟು ಸಿ ಎಚಿನಾಡ. ಹೆಂಗ್ ನಡೀತಾ ನೋಡಿ, ಅದು ಗುಳು 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 ಅಂತ ಗೊತ್ತಾಗದೇ ಇರೋದು. ಟ್ರಾಫಿಕ್ ಪೊಲೀಸ್ ಥರ ಕ್ಯಾಂಗರು ನಿಂತಿದೆ. ಪೀರಿಯಡ್ಗೆ ಇಲ್ಲಿ ಬಂದು ಟಿಕೆಟ್ಸ್ ತೊಗೋಬೋದು, ಅಥವಾ ಮುಂಚೆನೇ ಬುಕ್ ಮಾಡಿ ಇಲ್ಲಿ ಆನ್ಲೈನಿಂದ ತೋರಿಸಿದ್ರೆ ಬುಕ್ಕಿಂಗು ಟಿಕೆಟ್ಸ್ ಕೊಡ್ತಾನೆ. ಬರ್ತಿದ್ದಾರೆ. ನಿನ್ನೆ ರಾತ್ರಿ ಎಷ್ಟು ಪೆಂಗ್ವಿನ್ಸ್ ಬಂದಿತ್ತು ಅಂತ, 590. ರಾತ್ರಿ 6 ಗಂಟೆ 2 ನಿಮಿಷಕ್ಕೆ ಬಂದಿತ್ತು. ಇವತ್ತು ಬರೋದು ಟೈಮು 6 ಗಂಟೆಗೆ, 5 ಗಂಟೆ 23 ನಿಮಿಷ. ಟಿಕೆಟ್ಸ್ ಹೌ ಮಚ್? $34. ಅಲ್ಲಿ ಜನರಲ್ ವ್ಯೂಯಿಂಗ್ ಅಂತ ಇದೆ, ಪೆಂಗ್ವಿನ್ ಪ್ಲಸ್ಸು ಪ್ರೀಮಿಯಮ್ ಅಂತ ಇದೆ. ನಾವು ತೊಗೊಂಡಿರೋ ಟಿಕೆಟು ಜನರಲ್ ವ್ಯೂಯಿಂಗು. ಒಂದಕ್ಕೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡ್ಬೋದು ನೀವು. ಎಲ್ಲದಕ್ಕೂ ರೈಲ್ಸ್ ಮಾಡಿ, ಬುಷಸ್ ಮಧ್ಯ ನಡ್ಕೊಂಡು ಹೋಗಬಾರ್ದು, ಆದರೆ ಬುಷಸ್ನ ನೋಡಬೇಕು. ಯಾಕಂದರೆ ತುಂಬ ವಿಷಕಾರಿ ಹಾವುಗಳಿದೆ ಇಲ್ಲೆಲ್ಲ, ಹುಷಾರಾಗಿರಬೇಕು. ನಡೆಯೋಕ್ಕೆ ಸಾಧ್ಯ ಇರೋರು ಈ ಒಂದು ಪಾತ್ ತೊಗೋಬೋದು. ಸ್ಪೆಷಲ್ ಅಸಿಸ್ಟೆನ್ಸ್ ಅಂದರೆ ನಡೆಯೋಕ್ಕಾಗದಿರೋರಿಗೆ ವೀಲ್ ಚೇರ್ ಆಕ್ಸೆಸಿಬಿಲಿಟಿ ಕೂಡ ಇದೆ. ಅದನ್ನು ಬೇಕು ಅಂದರೆ ಮುಂಚೆನೇ ಇನ್ಫಾರ್ಮ್ ಮಾಡಿ ತೊಗೊಳ್ಳಿ. ಇನ್ನೇನು ರೀಚ್ ಆಗ್ತಾಯಿದ್ದೀವಿ. 6 ಗಂಟೆಗೆ ಪೆಂಗ್ವಿನ್ಸು ಸಮುದ್ರದಿಂದ ವಾಪಸ್ಸು ಬರೋಗಿ ಹೋಗೋದಕ್ಕೆ ಬರುತ್ತೆ. ವಾವ್! ಕತ್ಲಾಗ್ಬಿಡುತ್ತೆ. ವೀಡಿಯೋ ಶೂಟ್ ಮಾಡೋಕ್ಕೆ ಆಗತ್ತೋ ಆಗಲ್ವೋ ಗೊತ್ತಿಲ್ಲ.
ಬಟ್ ಈ ಮೂಮೆಂಟ್ನ ಮನಸಾರ ಎಂಜಾಯ್ ಮಾಡ್ತೀನಿ. ಫ್ಲ್ಯಾಶ್ ಕೂಡ ಹಾಕೋಂಗಿಲ್ಲ ನಾವು. ಇವೆಲ್ಲ ಅದ್ರ ಗೂಡುಗಳು ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಇವೆಲ್ಲ ಗೂಡುಗಳು. ಈಗ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಈ ಬೀಚಿಂದ ಬರುತ್ತೆ ಎಲ್ಲ ಪೆಂಗ್ವಿನ್ಸು. ಹಿಂಗೆ ಬಂದು ತಮ್ಮ ಬರೋ ಒಳಗೆ ಇಲ್ಲಿ ಕೆಲವು ಮಾನವ ನಿರ್ಮಿತ ಬರೋಸ್ ಕೂಡ ಇದೆ. ಇದರ ಮನುಷ್ಯರೇ ಮಾಡಿ ಕೊಟ್ಟಿರೋದು ಅದರ ಸೇಫ್ಟಿಗೋಸ್ಕರ. ಅದ್ರ ಒಳಗೆ ಹೊಟ್ಟೋಗುತ್ತೆ, ಒಳಗೆ ಹೋಗಿ ಮಲ್ಕೊಳ್ಳುತ್ತೆ. ಮತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಮತ್ತೆ ಸಮುದ್ರಕ್ಕೆ ಹೋಗುತ್ತೆ. ಇದು ಅದರ ದಿನಚರಿ. ಈಗ ಎಷ್ಟು ಜನ ಬಂದಿದ್ದಾರೆ ನೋಡಿ, ಒಂದು ಕ್ರಿಕೆಟ್ ಮ್ಯಾಚ್ ಥರ.